ಆಸ್ತಿಯ ಕತೆ ಈ ಸುಜಾತದ್ದು, ಆಸ್ತಿಯ ಕತೆ ಆ ನಾಲ್ವರದ್ದು. ಅಸಲಿಗೆ ಸುಜಾತಾಗೇನ್ ಬೇಕಿತ್ತು, ಎಲ್ಲ ಪ್ರಕರಣದಿಂದ ಆಕೆಗೆ ಸಿಗೋದೇನು ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಪರೀಕದ ಆಸ್ತಿಯ ವಿಚಾರ, ಆ ಆಸ್ತಿಯ ಕತೆ ಸುಜಾತದ್ದಾದ್ರೆ ಆಸ್ತಿಯ ಕತೆಯನ್ನ ಕಟ್ಟಿದ್ದು ಈ ನಾಲ್ವರು. ಅದಕ್ಕೊಂದು ಸ್ವಲ್ಪ ಎಮೋಷನಲ್ ಡ್ರಾಮಾ ಇದೆಲ್ಲವನ್ನೂ ಕೂಡ ಆಡ್ ಮಾಡಿದ್ದು ಈ ನಾಲ್ವರು ಅನ್ನುವಂತ ವಿಚಾರ. ಈ ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಆಸ್ತಿ ಎರಡೂ ಕತೆಯನ್ನ ಕೂಡ ಇವ್ರು ಹೇಳ್ಕೊಡ್ತಾರೆ. ಈ ಗ್ಯಾಂಗ್, ಬುರುಡೆ ಗ್ಯಾಂಗ್, ಈ ಆಸ್ತಿ ಮತ್ತು ಆಸ್ತಿ ಎರಡರ ಕತೆಯನ್ನ ಕೂಡ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲಿ ಅನ್ನೋದನ್ನ ಕೂಡ ಹೇಳ್ತೀವಿ. ಆದ್ರೆ ಮೊದಲಿಗೆ ಕಥೆಯನ್ನು ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡು, ಈ ಆಸ್ತಿ ಮತ್ತು ಆಸ್ತಿ ಕಥೆಯನ್ನ ಹೇಳ್ಕೊಟ್ಟಿದ್ ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರೆ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ನಾಲ್ವರು ಹೇಳಿದಂತೆ ಈ ಸುಳ್ಳುಗಾತಿ ಸುಜಾತ ಸುಳ್ಳು ಹೇಳ್ತಾ ಹೋದ್ರು. ಆ ಸುಳ್ಳು ಹೇಳಿದಂತ ಆ ಬಲೆಯಲ್ಲೇ ತಾವೇ ಸಿಲುಕಾಕೊಂಡ್ರು. ಆ ನಂತರ ಹೊರಗೆ ಬರೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ. ಇದು ಅವರೇ ಹೆಡೆದಂತ ಮ್ಯಾಜಿಕ್ ಅಜ್ಜಿಯ ಕತೆ. ಸುಜಾತಾ ಭಟ್ಗೆ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಅವ್ರಿಗೆ ಒಂದಷ್ಟು ಆಸೆಯನ್ನ ತೋರಿಸಿ ಆಸ್ತಿ ಸಿಗುತ್ತೆ ನಿಮ್ಗೆ ಈ ರೀತಿ ಮಾಡಿದ್ರೆ ಅನ್ನುವಂಥದ್ದನ್ನ ಹೇಳಿ ಕತೆ ಕಟ್ಟಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ. ಆ ನಾಲ್ವರು ಯಾರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಅವರೆಲ್ಲರನ್ನ ನಂಬಿ ಈ ಸುಜಾತ ಈಗ ಸುಳ್ಳು ಹೇಳಿದ್ದಾರೆ. ಆಸ್ತಿಯ ಕತೆ ಈ ಸುಜಾತದ್ದು, ಆಸ್ತಿಯ ಕತೆ ಆ ನಾಲ್ವರದ್ದು. ಅಸಲಿಗೆ ಸುಜಾತಾಗೇನ್ ಬೇಕಿತ್ತು, ಎಲ್ಲ ಪ್ರಕರಣದಿಂದ ಆಕೆಗೆ ಸಿಗೋದೇನು ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಪರೀಕದ ಆಸ್ತಿಯ ವಿಚಾರ, ಆ ಆಸ್ತಿಯ ಕತೆ ಸುಜಾತದ್ದಾದ್ರೆ ಆಸ್ತಿಯ ಕತೆಯನ್ನ ಕಟ್ಟಿದ್ದು ಈ ನಾಲ್ವರು. ಅದಕ್ಕೊಂದು ಸ್ವಲ್ಪ ಎಮೋಷನಲ್ ಡ್ರಾಮಾ ಇದೆಲ್ಲವನ್ನೂ ಕೂಡ ಆಡ್ ಮಾಡಿದ್ದು ಈ ನಾಲ್ವರು ಅನ್ನುವಂತ ವಿಚಾರ. ಈ ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಆಸ್ತಿ ಎರಡೂ ಕತೆಯನ್ನ ಕೂಡ ಇವ್ರು ಹೇಳ್ಕೊಡ್ತಾರೆ. ಈ ಗ್ಯಾಂಗ್, ಬುರುಡೆ ಗ್ಯಾಂಗ್, ಈ ಆಸ್ತಿ ಮತ್ತು ಆಸ್ತಿ ಎರಡರ ಕತೆಯನ್ನ ಕೂಡ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲಿ ಅನ್ನೋದನ್ನ ಕೂಡ ಹೇಳ್ತೀವಿ. ಆದ್ರೆ ಮೊದಲಿಗೆ ಕಥೆಯನ್ನು ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡು, ಈ ಆಸ್ತಿ ಮತ್ತು ಆಸ್ತಿ ಕಥೆಯನ್ನ ಹೇಳ್ಕೊಟ್ಟಿದ್ ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರೆ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ನಾಲ್ವರು ಹೇಳಿದಂತೆ ಈ ಸುಳ್ಳುಗಾತಿ ಸುಜಾತ ಸುಳ್ಳು ಹೇಳ್ತಾ ಹೋದ್ರು. ಆ ಸುಳ್ಳು ಹೇಳಿದಂತ ಆ ಬಲೆಯಲ್ಲೇ ತಾವೇ ಸಿಲುಕಾಕೊಂಡ್ರು. ಆ ನಂತರ ಹೊರಗೆ ಬರೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ. ಇದು ಅವರೇ ಹೆಡೆದಂತ ಮ್ಯಾಜಿಕ್ ಅಜ್ಜಿಯ ಕತೆ. ಸುಜಾತಾ ಭಟ್ಗೆ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಅವ್ರಿಗೆ ಒಂದಷ್ಟು ಆಸೆಯನ್ನ ತೋರಿಸಿ ಆಸ್ತಿ ಸಿಗುತ್ತೆ ನಿಮ್ಗೆ ಈ ರೀತಿ ಮಾಡಿದ್ರೆ ಅನ್ನುವಂಥದ್ದನ್ನ ಹೇಳಿ ಕತೆ ಕಟ್ಟಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ. ಆ ನಾಲ್ವರು ಯಾರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಅವರೆಲ್ಲರನ್ನ ನಂಬಿ ಈ ಸುಜಾತ ಈಗ ಸುಳ್ಳು ಹೇಳಿದ್ದಾರೆ. ಆಸ್ತಿಯ ಕತೆ ಈ ಸುಜಾತದ್ದು, ಆಸ್ತಿಯ ಕತೆ ಆ ನಾಲ್ವರದ್ದು. ಅಸಲಿಗೆ ಸುಜಾತಾಗೇನ್ ಬೇಕಿತ್ತು, ಎಲ್ಲ ಪ್ರಕರಣದಿಂದ ಆಕೆಗೆ ಸಿಗೋದೇನು ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಪರೀಕದ ಆಸ್ತಿಯ ವಿಚಾರ, ಆ ಆಸ್ತಿಯ ಕತೆ ಸುಜಾತದ್ದಾದ್ರೆ ಆಸ್ತಿಯ ಕತೆಯನ್ನ ಕಟ್ಟಿದ್ದು ಈ ನಾಲ್ವರು. ಅದಕ್ಕೊಂದು ಸ್ವಲ್ಪ ಎಮೋಷನಲ್ ಡ್ರಾಮಾ ಇದೆಲ್ಲವನ್ನೂ ಕೂಡ ಆಡ್ ಮಾಡಿದ್ದು ಈ ನಾಲ್ವರು ಅನ್ನುವಂತ ವಿಚಾರ. ಈ ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಆಸ್ತಿ ಎರಡೂ ಕತೆಯನ್ನ ಕೂಡ ಇವ್ರು ಹೇಳ್ಕೊಡ್ತಾರೆ. ಈ ಗ್ಯಾಂಗ್, ಬುರುಡೆ ಗ್ಯಾಂಗ್, ಈ ಆಸ್ತಿ ಮತ್ತು ಆಸ್ತಿ ಎರಡರ ಕತೆಯನ್ನ ಕೂಡ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲಿ ಅನ್ನೋದನ್ನ ಕೂಡ ಹೇಳ್ತೀವಿ. ಆದ್ರೆ ಮೊದಲಿಗೆ ಕಥೆಯನ್ನು ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡು, ಈ ಆಸ್ತಿ ಮತ್ತು ಆಸ್ತಿ ಕಥೆಯನ್ನ ಹೇಳ್ಕೊಟ್ಟಿದ್ ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರೆ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ನಾಲ್ವರು ಹೇಳಿದಂತೆ ಈ ಸುಳ್ಳುಗಾತಿ ಸುಜಾತ ಸುಳ್ಳು ಹೇಳ್ತಾ ಹೋದ್ರು. ಆ ಸುಳ್ಳು ಹೇಳಿದಂತ ಆ ಬಲೆಯಲ್ಲೇ ತಾವೇ ಸಿಲುಕಾಕೊಂಡ್ರು. ಆ ನಂತರ ಹೊರಗೆ ಬರೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ. ಇದು ಅವರೇ ಹೆಡೆದಂತ ಮ್ಯಾಜಿಕ್ ಅಜ್ಜಿಯ ಕತೆ. ಸುಜಾತಾ ಭಟ್ಗೆ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಅವ್ರಿಗೆ ಒಂದಷ್ಟು ಆಸೆಯನ್ನ ತೋರಿಸಿ ಆಸ್ತಿ ಸಿಗುತ್ತೆ ನಿಮ್ಗೆ ಈ ರೀತಿ ಮಾಡಿದ್ರೆ ಅನ್ನುವಂಥದ್ದನ್ನ ಹೇಳಿ ಕತೆ ಕಟ್ಟಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ. ಆ ನಾಲ್ವರು ಯಾರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಅವರೆಲ್ಲರನ್ನ ನಂಬಿ ಈ ಸುಜಾತ ಈಗ ಸುಳ್ಳು ಹೇಳಿದ್ದಾರೆ. ಆಸ್ತಿಯ ಕತೆ ಈ ಸುಜಾತದ್ದು,
ಆಸ್ತಿಯ ಕತೆ ಆ ನಾಲ್ವರದ್ದು. ಅಸಲಿಗೆ ಸುಜಾತಾಗೇನ್ ಬೇಕಿತ್ತು, ಎಲ್ಲ ಪ್ರಕರಣದಿಂದ ಆಕೆಗೆ ಸಿಗೋದೇನು ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಪರೀಕದ ಆಸ್ತಿಯ ವಿಚಾರ, ಆ ಆಸ್ತಿಯ ಕತೆ ಸುಜಾತದ್ದಾದ್ರೆ ಆಸ್ತಿಯ ಕತೆಯನ್ನ ಕಟ್ಟಿದ್ದು ಈ ನಾಲ್ವರು. ಅದಕ್ಕೊಂದ್ ಸ್ವಲ್ಪ ಎಮೋಷನಲ್ ಡ್ರಾಮಾ ಇದೆಲ್ಲವನ್ನೂ ಕೂಡ ಆಡ್ ಮಾಡಿದ್ದು ಈ ನಾಲ್ವರು ಅನ್ನುವಂತ ವಿಚಾರ. ಈ ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಎರಡೂ ಕತೆಯನ್ನ ಕೂಡ ಇವ್ರು ಹೇಳ್ಕೊಡ್ತಾರೆ. ಈ ಗ್ಯಾಂಗ್, ಬುರ್ಡೆ ಗ್ಯಾಂಗ್, ಈ ಆಸ್ತಿ ಮತ್ತು ಆಸ್ತಿ ಎರಡರ ಕತೆಯನ್ನ ಕೂಡ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲಿ ಅನ್ನೋದನ್ನ ಕೂಡ ಹೇಳ್ತೀವಿ. ಆದ್ರೆ ಮೊದಲಿಗೆ ಕಥೆಯನ್ನು ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡು, ಈ ಆಸ್ತಿ ಮತ್ತು ಆಸ್ತಿ ಕಥೆಯನ್ನ ಹೇಳ್ಕೊಟ್ಟಿದ್ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರೆ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ನಾಲ್ವರು ಹೇಳಿದಂತೆ ಈ ಸುಳ್ಳುಗಾತಿ ಸುಜಾತ ಸುಳ್ಳು ಹೇಳ್ತಾ ಹೋದ್ರು. ಆ ಸುಳ್ಳು ಹೇಳಿದಂತ ಆ ಬಲೆಯಲ್ಲೇ ತಾವೇ ಸಿಲುಕಾಕೊಂಡ್ರು. ಆ ನಂತರ ಹೊರಗೆ ಬರೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ. ಇದು ಅವರೇ ಹೆಡೆದಂತ ಮ್ಯಾಜಿಕ್ ಅಜ್ಜಿಯ ಕತೆ. ಸುಜಾತಾ ಭಟ್ಗೆ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಅವ್ರಿಗೆ ಒಂದಷ್ಟು ಆಸೆಯನ್ನ ತೋರಿಸಿ ಆಸ್ತಿ ಸಿಗುತ್ತೆ ನಿಮ್ಗೆ ಈ ರೀತಿ ಮಾಡಿದ್ರೆ ಅನ್ನುವಂಥದ್ದನ್ನ ಹೇಳಿ ಕತೆ ಕಟ್ಟಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ. ಆ ನಾಲ್ವರು ಯಾರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಅವರೆಲ್ಲರನ್ನ ನಂಬಿ ಈ ಸುಜಾತ ಈಗ ಸುಳ್ಳು ಹೇಳಿದ್ದಾರೆ. ಆಸ್ತಿಯ ಕತೆ ಈ ಸುಜಾತದ್ದು, ಆಸ್ತಿಯ ಕತೆ ಆ ನಾಲ್ವರದ್ದು. ಅಸಲಿಗೆ ಸುಜಾತಾಗೇನ್ ಬೇಕಿತ್ತು, ಎಲ್ಲ ಪ್ರಕರಣದಿಂದ ಆಕೆಗೆ ಸಿಗೋದೇನು ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಪರೀಕದ ಆಸ್ತಿಯ ವಿಚಾರ, ಆ ಆಸ್ತಿಯ ಕತೆ ಸುಜಾತದ್ದಾದ್ರೆ ಆಸ್ತಿಯ ಕತೆಯನ್ನ ಕಟ್ಟಿದ್ದು ಈ ನಾಲ್ವರು. ಅದಕ್ಕೊಂದ್ ಸ್ವಲ್ಪ ಎಮೋಷನಲ್ ಡ್ರಾಮಾ ಇದೆಲ್ಲವನ್ನೂ ಕೂಡ ಆಡ್ ಮಾಡಿದ್ದು ಈ ನಾಲ್ವರು ಅನ್ನುವಂತ ವಿಚಾರ. ಈ ಮ್ಯಾಜಿಕ್ ಅಜ್ಜಿಗೆ ಆಸ್ತಿ ಎರಡೂ ಕತೆಯನ್ನ ಕೂಡ ಇವ್ರು ಹೇಳ್ಕೊಡ್ತಾರೆ. ಈ ಗ್ಯಾಂಗ್, ಬುರ್ಡೆ ಗ್ಯಾಂಗ್, ಈ ಆಸ್ತಿ ಮತ್ತು ಆಸ್ತಿ ಎರಡರ ಕತೆಯನ್ನ ಕೂಡ ವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲಿ ಅನ್ನೋದನ್ನ ಕೂಡ ಹೇಳ್ತೀವಿ. ಆದ್ರೆ ಮೊದಲಿಗೆ ಕಥೆಯನ್ನು ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡು, ಈ ಆಸ್ತಿ ಮತ್ತು ಆಸ್ತಿ ಕಥೆಯನ್ನ ಹೇಳ್ಕೊಟ್ಟಿದ್ಯಾರು ಅನ್ನುವಂತ ಪ್ರಶ್ನೆ. ಆಸ್ತಿ ಸಿಗುತ್ತೆ ಅಂತ ಸುಜಾತ ತಲೆ ಕೆಡಿಸಿದ್ರೆ ಆ ನಾಲ್ವರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ನಾಲ್ವರು ಹೇಳಿದಂತೆ ಈ ಸುಳ್ಳುಗಾತಿ ಸುಜಾತ ಸುಳ್ಳು ಹೇಳ್ತಾ ಹೋದ್ರು. ಆ ಸುಳ್ಳು ಹೇಳಿದಂತ ಆ ಬಲೆಯಲ್ಲೇ ತಾವೇ ಸಿಲುಕಾಕೊಂಡ್ರು. ಆ ನಂತರ ಹೊರಗೆ ಬರೋದಕ್ಕೆ ಆಗದೆ ಪರದಾಡ್ತಾ ಇದ್ದಾರೆ. ಇದು ಅವರೇ ಹೆಡೆದಂತ ಮ್ಯಾಜಿಕ್ ಅಜ್ಜಿಯ ಕತೆ. ಸುಜಾತಾ ಭಟ್ಗೆ ಏನ್ ಸಿಗುತ್ತೆ ಅನ್ನುವಂತ ಪ್ರಶ್ನೆ. ಅವ್ರಿಗೆ ಒಂದಷ್ಟು ಆಸೆಯನ್ನ ತೋರಿಸಿ ಆಸ್ತಿ ಸಿಗುತ್ತೆ ನಿಮ್ಗೆ ಈ ರೀತಿ ಮಾಡಿದ್ರೆ ಅನ್ನುವಂಥದ್ದನ್ನ ಹೇಳಿ ಕತೆ ಕಟ್ಟಿದ್ರ ಆ ನಾಲ್ವರು ಅನ್ನುವಂತ ಪ್ರಶ್ನೆ. ಆ ನಾಲ್ವರು ಯಾರು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಆ ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀವಿ. ಅವರೆಲ್ಲರನ್ನ ನಂಬಿ ಈ ಸುಜಾತ ಈಗ ಸುಳ್ಳು ಹೇಳಿದ್ದಾರೆ.